ಬಟ್ ಇವಳು ವಿಡಿಯೋದಲ್ಲೆಲ್ಲ ನಾನೇ ಇದ್ದೀನಿ ನಾನು. ಗೈಸ್ ಇದು ಅನುಶ್ರೀ ಅವ್ರ ಅಜ್ಜಿ ಮನೆ. ಎಲ್ಲಿಗೆ ಹೋಗ್ತಾ ಇರೋದು ಸಾರ? ಉದಾರಳ್ಳಿ ಟೆಂಪಲ್. ಸಿದ್ದೇಶ್ವರ ಟೆಂಪಲ್ ಹೋಗ್ತಾ ಇದ್ವಿ ಗೈಸ್. ಅನುಶ್ರೀ, ಸಾರಾ. ಫೇಮಸ್ ಟೆಂಪಲ್ ಇವಾಗ ಚೆನ್ನಾಗಿ. ಬಂದೋ ಕಣೆ, ಫೈನಲಿ ಬಂದೋ. ಒಬ್ರಿಗೆ ಸರಿ ಅಂತ ಅಷ್ಟೇ ಕಡಿಮೆ ಮಾಡ್ಕೊಳಲ್ವಾ ಅಂಕಲ್? ಅಲ್ಲಿ ಬಕರೆ ಏನಾದ್ರು ಆಗ್ಬಿಟ್ವಾ ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಲ್ಲಿ ನೋಡು ಅವ್ರು ಯೂಟ್ಯೂಬ್ ಸಪೋರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೆಂಗ್ ಹೋಯ್ತಾಳೆ ನೋಡಿ. ಕಾತೊಳ್ಕೊಳಕ್ ನೀರಿಲ್ಲ ಬಾ. ನೀರ್ ಬರ್ತದೇನೆ. ಅಯ್ಯೋ ಬರ್ಬಾರ್ದಾಗಿತ್ತು, ಬಂದ್ಬಿಡ್ತು. ಚಪ್ಪಲಿ ಒಂದು ಆ ಕಡೆ ಒಂದು ಈ ಕಡೆ ಬಿಡ್ಬೇಕು. ಇಲ್ಲಿತ್ತು ಅಲ್ಲಂಗ್ ಹೋಗ್ತದು. ಅದೆಲ್ಲೂ ಹೋಗಿಲ್ಲ, ಹೋಗ್ಬೇಕಾಗಿರೋ ನೀನು. ಆಕ್ಚುಲಿ ನೋಡಿ ಇಲ್ಲಿ ಮೊದ್ಲು ಒಂದ್ಸಲ ಬಂದವಳೆ. ಊರವಳು ಅನುಶ್ರೀ, ಆದ್ರೆ ಅವಳಿಗೆ ಏನು ಗೊತ್ತಿಲ್ಲ. ಕೆಳಗಡೆ ಈ ಕಡೆ ಎಲ್ಲ ಚೆನ್ನಾಗಿದೆ. ಫೈನಲಿ ಬಂದಿದ್ದೀವಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಇಲ್ಲಿ ಮೂಲ ದೇವರು ಅಂತ ಐತೆ. ಮೂಲ ದೇವರೇ ಇದು ಕಣೆ, ಒಳಗೆ ಪ್ರವೇಶವಿಲ್ಲ ಅಂತ ಹಾಕೋರೆ. ಯೂಟ್ಯೂಬ್ ಬ್ಲಾಗ್ ಇದೆ, ಬನ್ನಿ ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ಬನ್ರಿ. ನೋಡಿ ಈ ತರ ಇತ್ತು ದೇವಸ್ಥಾನ ಅವಾಗ, ಈ ತರ ಕೊಳ ಇತ್ತು. ಇವಾಗ ಲಿಂಗ ಅದಲ್ಲ ನೋಡಿ, ಚಿಕ್ಕ ಬಾವಿ ನೋಡಿ, ಈ ತರ ಇತ್ತು ದೇವಸ್ಥಾನ ಅವಾಗ. ಎಸ್ ಇವಾಗ ಇವ್ರ ಪ್ರಸಾದ ಸಿಗ್ತಿದೆ ಅಂತ ಮುಂದಕ್ಕೆ ಹೋಗ್ತಾರೆ. ಇದು 1200 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ. ಅಂದರೆ ಸಿದ್ದೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಉದಾರಳ್ಳಿ ನೆಲೆಸಿರುವಂಥದ್ದು. ಅಂದರೆ ಇದು ಪುರಾತನ ಕಾಲದ ದೇವಸ್ಥಾನ. ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಗೌರ್ಮೆಂಟ್ ಹಾಲಿಡೇ. ಅವತ್ತಿನ ದಿನ 7 ಗಂಟೆಗೆ ಓಪನ್ ಆಗುತ್ತೆ, 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರ 9 ಗಂಟೆಗೆ ಓಪನ್ ಮಾಡ್ತೀವಿ, 4 ಗಂಟೆಗೆ 5 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಹೋಗ್ತಾ ಇದೀವಿ. ಅನುಷ ನೆಕ್ಸ್ಟ್ ಏನು ಪ್ಲಾನ್? ನೆಕ್ಸ್ಟ್ ಭವಿಷ್ಯ ಕೇಳಿ ಏನಾಯ್ತು? ಭವಿಷ್ಯ ಕೇಳಿ ಬೇಜಾರಾಯ್ತು. ಪೂಜೆ ಮುಗಿಸ್ಕೊಂಡು ಭವಿಷ್ಯ ಕೇಳ್ಬಿಟ್ಟು ನನ್ನ ಭವಿಷ್ಯ ಹಿಂಗೆಲ್ಲ ಆಯ್ತಾ ಅಂತ ಏನಿಲ್ಲ. ಅವ್ರು ಹೇಳಿದ್ಕೆಲ್ಲ ರೆಸ್ಪೆಕ್ಟ್ ಮಾಡ್ತೀನಿ, ಚೇಂಜ್ ಆಗ್ತೀನಿ ಅಷ್ಟೇ. ನಾವು ಅನ್ಕೊಂಡಂಗೆ ಲೈಫ್ ಇರಲ್ಲ ಕಣ. ಹೋಗೋಣ ಬನ್ನಿ ಕೈಸ್. ಹೋಗ್ತಾ ಇದೀವಿ, ಮುಗೀತು ಪೂಜೆ ಎಲ್ಲ. ಯಾಕೆ ಏನು ಹಂಗೆ ಹೇಳು? ಏನು ಯೂಟ್ಯೂಬ್ ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಮಾತು ಆಡ್ತಿಲ್ಲ ಅವಾಗಿಂದ. ಅದೇನು ಹೇಳ ಇವಾಗ? ಅದೆಲ್ಲ ನೀನ್ ಯಾರು ಅಂತ ನನಗೆ ಗೊತ್ತೋ. ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ ಆ ಕಡೆಯಿಂದ ಆಟೋಯಿಂದ ಬಂದ್ವಿ, ಈ ಕಡೆಯಿಂದ ನಡ್ಕೊಂಡು ಹೋಯ್ತೇವೆ ಅಷ್ಟೇ. ಆದ್ರೂ ಹೊಟ್ಟೆಗೆ ಇಲ್ಲ. ನೀನ್ ತಿಂದಲ್ಲೇ ತಿನ್ಕೊ ಬಂದಿಯ. ನಿಂಗೆ ಎಷ್ಟು ಇರ್ಬೇಕಾದ್ರೆ ನಾವು ಹೊಸ್ಕೊ ಬಂದಿರೋರು. ನಡಿ ನಿಮ್ಮ ಅಜ್ಜಿ ಮನೆಗೆ ಹೋಗೋಣ. ಅಲ್ಲ ಕಣೆ, ಮನೆಗೆ ಹೋಗೋಣ ಅಂತ ಅಂದೆ. ನಾವೇನು ಊಟಕ್ಕಲ್ಲ. ಹಸ್ವಿರ್ಬೇಕು. ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸ್ವಿಲ್ಲ. ಅಜ್ಜಿಗೆ ಹೇಳಿಲ್ವ ನಾವು ಬರ್ತಾ ಇದೀವಿ ಅಂತ? ಬರ್ತಾ ಇದೀವಿ. ಖುಷಿ ಆಯ್ತದ ಕಣೆ. ಇವ್ರ ಅಜ್ಜಿ ಮನೆ ಇಲ್ಲೇ ನೀರು, ಅದಕ್ಕೆ ಅವ್ರ ಅಜ್ಜಿ ಮನೆ ಹೋಗೋಣ ಅಂತ. ನಾವು ಅಲ್ಲಿ ಹೋದ್ರೆ ಅವ್ರ ಅಜ್ಜಿ ಖುಷಿ ಆಗೋತ್ತೆ. ಪುಗ್ಸೆಟ್ಟೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿಬಿಡ್ತಾನಷ್ಟೇ. ಇಲ್ಲಿ ನೋಡಿ, ಇಲ್ಲೆಲ್ಲ ವೆದರು ಎಷ್ಟು ಚೆನ್ನಾಗೈತೆ. ಇವಾಗ ಫೇಮಸ್ ಆಗಿರೋದು ಇದು ಟೆಂಪಲ್ಲು. ಫೋಟೋ ಇಲ್ಲಿ ನೋಡಿ ಹೆಂಗ್ ನೋಡ್ಕೊಂಡು ದಾಸವಾಳ ಹೂವನ. ಯಪ್ಪ ಅನುಷ
ಗೈಸ್ ಇದು ಮುಗಿಸ್ಕೊಂಡು ಕಾಂತಾರ ಮೂವಿಗೆ ಹೋಯ್ತವ್ರೆ ಇವರು. ನಾನು ಅವಳು ಬರ್ತಾಳೆ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಅಫಿಷಿಯಲ್ ಆಗಿರೋ ಥಿಯೇಟರ್ ಅಲ್ಲಿ ಬುಕ್ ಮಾಡ್ಬಿಟ್ಟಿರೋ. ಥಿಯೇಟರ್ ಅಂದ್ರೆ ಬುಕ್ ಮಾಡ್ಬೇಕು. ಕನಕಪುರ ಅಂದ್ರೆ ಸುಮ್ಮನೆ ಅವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಕಾನ್ಪುರ ಅಂದ್ರೆ ಏನು ಬಂಡೆಗಳ ನಾಡು. ಎಡಕಲ್ಲು ಗುಡ್ಡದ ಮೇಲೆ ಹೆಂಗೋ ಉಲ್ಟಪಟ್ಟೆ ಇವಳು ವಿಡಿಯೋದಲ್ಲೆಲ್ಲ ನಾನೇ ಇದ್ದೀನಿ. ನಾನು ಹೋಗ್ತೀನಿ. ಏನ್ ತಲೆ ನೋಡಿದಾರ ಬೇಜಾರ್. ನಿನ್ನ ಮನಸ್ಸು ದೊಡ್ಡದು. ಈಗ ಹೇಮಾ ಲಾಗು, ಆಮೇಲೆ ಅನುಷಾ ವ್ಲಾಗು. ಹೌದು, ಎಲ್ಲರೂ ಸಿಂಗಲ್ಲೇ. ಅದ್ರಲ್ಲಂತೂ ನಾನಂತೂ ಜಾಸ್ತಿ ಸಿಂಗಲ್ಲು. ನೋಡೆ ಹೆಂಗಂತಾಳೆ ಕಣೆ ನಿಂಗೆ ನಡ್ಕೊಡೈತೀನಿ. ನಾನು ನೋಡಿದ್ರೆ ಹಂಗೆ ಅನ್ಸಂತೆ ನಿಂಗೆ ಇನ್ನೋಸೆಂಟ್ ಅಂತಾನೆ ಹೇಳಿದ್ರು ಅಂಕಲ್. ಭವಿಷ್ಯದಲ್ಲಿ ಇಂಗ್ಲೀಷಲ್ಲಿ ಇನ್ನೋಸೆಂಟ್ ಹೇಳೋರೆ ಅಂದ್ರೆ ನಾನು ಎಷ್ಟು ಇನ್ನೋಸೆಂಟ್. ಬರೀ ಇಂಥದೆಯ ಮೂಢ ನಂಬಿಕೆ. ನಾವು ಇಟ್ಬಿಡೋಣ ಬನ್ನಿ. ಗೈಸ್ ಅಲ್ಲಿ ನೋಡಿ ಅಲ್ಲೆಲ್ಲ ಇಲ್ಲಿಗೆ ಒಂಥರ ಟೂರಿಸ್ಟ್ ಪ್ಲೇಸ್ ಆಗೋಗೈತೆ ಇವಾಗ ಇದು. ಆ ಥರನೂ ಇಡ್ಬೋದಾ? ಏನು ಇವಳು ಮೆಚ್ಚು ನಿಜವಾಗ್ಲೂ ಸೇಮ್ ಚಿಕ್ಕಬಳ್ಳಾಪುರ ಥರನೇ ಫೀಲ್ ಆಯ್ತೈತೆ ನನಗೆ. ಸೇಮ್ ನಾನು ಇಡ್ತೀನಿ ಬನ್ರಿ. ಎಲ್ರದ್ದು ಒಂದೊಂದು ಇಡ್ರಿ. ಅದು ಚೆನ್ನಾಗಿಲ್ಲ. ಯಾರ ಪರವಾಗಿ ಇಟ್ಟಿದೆ ಆಮೇಲೆ ಎಲ್ಲ ಸಿಂಚು ಹಸ್ಬೆಂಡು ಹಸ್ಬೆಂಡ್ ಸಿಂಚು ನಿಜವಾಗ್ಲೂ ಬಾ ಪಾಪ ಸಿಂಚು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾಕೆ ಈ ಬಿಳ್ಳು ಅನುಷ ಇನ್ನೊಂದ್ಸತ ಕಂಟೆಂಟ್ ಆಯ್ತದೆ. ಹ್ಞೂ ತಳ್ಳು, ಹ್ಞೂ ತಳ್ಳು. ಬಿದ್ದರೆ ನನ್ನ ಸಾಲ ಅನುಷ. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. ಹೋಗು ಗೈಸ್, ಅದೇನೋ ಬಾ ಬೇಗ ಬೇಗ. ನಿಮ್ಗೇನು ಬುದ್ಧಿ ಇಲ್ವೇ? ಚಿಕ್ಕ ಕ್ಲಾಟ್ ಆಡ್ತಿದ್ದೀರಲ್ಲ. ನಾನು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅಯ್ಯೋ ನೋಡು. ನಮ್ಗೆ ವೈಟು, ನಮ್ಗೆ ವಿ ವಾಂಟ್ ಪೀಸ್. ಆ ತಾತನ್ ಮಾತಾಡ್ಸ್ರೆ ಯಾರ ಇದು ಚಾಲೆಂಜು. ನಾನು ನಿಮ್ಗೆ ಕೊಡ್ತಾ ಇರೋದು ಅನುಷ. ಇದು ಕೊಡ್ತಿರೋ ಅನುಷ ನೋಡು ಬೇಗ. ಗೈಸ್ ಇದು ಯಾವುದೋ ಹಸು ಬರ್ತೈತೆ. ಗೈಸ್ ಅದು ಅನುಶ್ರೀ ಅವ್ರ ಊರಿನ ಕೆರೆ ಉದಾರಳ್ಳಿ. ಆ ಕಡೆ ಇರೋದು ಆ ಕೆರೆ ಪಕ್ಕ ಇದೆಲ್ಲ ನಿಮಗೆ ಯಾವತ್ತು. ಕಾಡು ಸುತ್ತುವ ರಾಣಿಗೆ ಕಮ್ಮ, ಕಾಡು ಸುತ್ತುವ ರಾಣಿಗೆ ಕಮ್ಮ. ಇಲ್ಲಿ ನೋಡಿ ಫೋಟೋ ಶೂಟ್ ಮಾಡಿಸ್ತಾಳೆ. ಬೆಟ್ಟ ಎಲ್ಲ ಬರ್ಬೇಕು ನೋಡ. ಎಲ್ಲಾನು ಆಫ್ ಮಾಡು ಅಂತಾಳೆ. ಏನು ಫೋಟೋಗ್ರಾಫರ್ ಎಲ್ಲಿ ಸಿಗ್ತಾರೆ ನೋಡಿ. ನಂದು ತೆಗಿತಾಳೆ ಇವಾಗ. ಚೆನ್ನಾಗಿ ತೆಗಿತಾವ್ ಕಣೆ. ನಾನು ಒಳ್ಳೆ ಸಂಗಮ ತೀರದಲ್ಲಿ ಆಯ್ತಲ್ಲ ನದಿ ಹಂಗೆ ಐತೆ. ಅಲ್ಲ ಪುಂಗು ಅಂದ್ರೆ ಲಾಲ್ಬಾಗೆ ನಾನು ಅಂತ ಹೂವು ಇಟ್ಕೊಬಿಟ್ಟು ಮನೆಗೆ ಅವ್ರ ಅಜ್ಜಿ ಮನೆ ಕರ್ಕೊಯ್ತಾಳೆ. ಬಿಡ್ಲಿಲ್ಲ ಅನುಷ. ಏನೇ ಅದ್ರಿ ನಿಮ್ಮ ಅಜ್ಜಿನೇನೆ ಅಲ್ಲಿ ಬರ್ತಾರವ್ರು. ಅಲ್ಲಿ ಕುಂತ್ಕೊಂಡು ಬಂದರು. ಹ್ಞೂ ಹಿಂಗೆ ಈ ಥರ ಅವರೇನೆ. ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಅನುಷ ಚೆನ್ನಾಗೈತೆ. ಹಳೇ ಮನೆ. ಈಗ ಮತ್ತೆ ಮೇಲ್ಗಡೆ ಮೆಂಬರ್ ಅಲ್ಲಿ ಬಂದ್ಬಿಟ್ರೆ ಮತ್ತೆ ಇವಾಗ ಇದು ರೂಮ್ ಇದಿಲ್ವೇ? ಈ ಬಾರೆ ಮನೆ ನೋಡ್ಕೊಂಡು
ಒಳ್ಳೆ ಮೆಮೊರೀಸ್. ಇದು ಅನುಶ್ರೀ ಅವ್ರ ಅಜ್ಜಿ ಮನೆ, ಹಳೇ ಕಾಲೇಜ್. ಈಚನೆಲ್ಲ ಕೇಳಕ್ ಹೋಯ್ತಾ ಇದ್ದೀರಾ? ನೆಲ್ಲಿಕಾಯಿ ಕೀಳ್ತವ್ರೆ ಸಿಗಾಕಂದ್ರೆ ಬೇಗ. ಎಸ್ ಇಲ್ಲಿ ನೋಡ್ರಿ, ಅವ್ರು ನೆಲ್ಲಿಕಾಯಿ ಕೀಳ್ತವ್ರೆ, ನಿಜ ಉಗ್ಸ್ಕೊತಾರೆ. ಅಂತರ ಇಲ್ಲ ಅನಿಸ್ತೈತೆ ಮೂವಿ ಇಲ್ಲ ಅನಿಸ್ತೈತೆ ಗೈಸ್. ಇದಕ್ಕೆ ಹೊಟ್ಟೋಗ್ವಾ ಮತ್ತೆ ಈಗ ಹೆಂಗ್ ಮಾಡೋದು? ಆ ವೈನ್ಗೆ 20 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೊಟ್ರಲ್ರಿ. ಲೊಕೇಶನ್ ಆದ್ರೂ ಹಾಕು. ಇನ್ನ ನಡ್ಕೊಂಡು ಹೋಗ್ಬೇಕು ಹೇಮಾ, ನಾನು ಬಡ್ಕೊಂಡೆ ನನ್ನ ಮಾತು ಕೇಳ್ತಾ. ಹೌದೇ ಬಿಟ್ರು ನನಗೆ ಗೊತ್ತಿತ್ತು. ಎಡವಟ್ಟು ಎಲ್ಲೂ ಸಿಗಲ್ರು ಅನಿಸ್ತದೆ. ಯಾಕೆ ನೀವು ಗೋಪಾಲನ್ ಚೂಸ್ ಮಾಡಿದ್ದು? ನಾನಲ್ಲ, ನಾನು ಬಡ್ಕೊಂಡೆ ಅವ್ರಿಗೆ ವಾಣಿಗೆ ಹೋಗುವ ಅಲ್ಲ ಹತ್ರ ಆಯ್ತದೆ ಅಂತ. ಅಲ್ಲ ಏನು ಅಲ್ಲೂ ಇಲ್ಲೂ ಡಿಫ್ರೆನ್ಸ್. ಇಲ್ಲಿ ಥಿಯೇಟ್ರ್ ಚೆನ್ನಾಗೈತೆ, ಸೀಟ್ಗಳೆಲ್ಲ ಚೆನ್ನಾಗವೆ ಅಂತ. ಅಲ್ಲಿ ಥಿಯೇಟ್ರ್ಗಳಲ್ಲಿ ಸೀಟ್ಗಳೆಲ್ಲ ಇದು ಹಳೇವು, ಥಿಯೇಟರ್ ಕೂಡ ಹಳೇದು. ಎಕ್ಸ್ಟ್ರಾ ಆಟೋಗೆ ಬೇರೆ ಕಾಸು ಕೊಟ್ವಿ. ವಾಣಿಗೆ ಹೋಯ್ತಾ ಇದೀವಿ ಇನ್ನೊಂದು ಆಟ ಹತ್ಕೊಂಡು. ಎಲ್ಲ ಇವಳಿಂದನೇ ವಾಣಿಗೆ ಹೋಗ್ತಾ ಇದ್ವಿ. ಅದು ಅಲ್ಲಿ ಗೋಪಾಲನ್ ಕೃಷ್ಣ ಥಿಯೇಟರಲ್ಲಿ ಕಾಂತಾರ ಓಜಿ ಇತ್ತು. ಮತ್ತೆ ಹಾಕೊಂಡು ಕೊಟ್ಬಿಟ್ಟು ಮತ್ತೆ ಆಟೋದಲ್ಲಿ ವಾಣಿ ಥಿಯೇಟರ್ಗೆ ಬಂದು ಯಾವುದಿದು ವಾಣಿ ಥಿಯೇಟರ್. ಫೈನಲಿ ಹೋಗ್ತಿದ್ವಿ. ಫಿಲಮ್ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಹೆಂಗಿತ್ತು ಫಿಲಮ್? ಹೆಂಗಿತ್ತು? ಚೆನ್ನಾಗಿತ್ತು ಅಂತ ಹೇಳಿ. ಮಾತೇ ಬರೋಲ್ಲ, ಮಾತೇ ನಿಲ್ಸಲ್ಲ. ಸಖತ್ತಾಗಿತ್ತು. ನಾ ಹೇಳೋಕ್ಕಾಗಲ್ತು, ನೀವೇ ಅನುಭವಿಸ್ಬೇಕು, ಅಷ್ಟು ಚೆನ್ನಾಗೈತೆ. ಅವ್ರ ಆ್ಯಕ್ಟಿಂಗ್ಗೆ ಫಿದಾ ಆ್ಯಂಡ್ ಚಿಂದಿ. ನೀವೇ ಹೋಗಿ ನೋಡಿ, ಮೂವಿ ಮಾತ್ರ ಸಖತ್ತಾಗಿತ್ತು. ಅದನ್ನ ಓಡಿಸಲ್ಲ ಅಂತ ಹೇಳೋಕ್ಕಾಗಲ್ತು, ಅದನ್ನ ಅನುಭವಿಸ್ಬೇಕಷ್ಟೇ. ಜಾಸ್ತಿ ಇಲ್ಲ ಅಂದರೆ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಅಷ್ಟು ಮಾಡಿದ್ರೆ ಫಸ್ಟ್ ನೋಡಿದ್ರೆ ಈ ಕಪ್ಪಿದು ಸಪೋರ್ಟೇ ಮಾಡ್ತಾರ. ನೀವು ಒಂದು ಮಾತಾಡ ಅಂದರೆ ಓಡೈತಾಳೆ, ಬೇಕಾದ್ರೆ ಆ್ಯಕ್ಟಿಂಗ್ ಮಧ್ಯೆ ಓಡೋಯ್ತಾರೆ ಕ್ಲಿಪ್ಸ್ನ ನೋಡಿ. ಬಾಯ್ ಬಾಯ್ ಗೈಸ್, ಬಾಯ್. ಇಷ್ಟ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ನನಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇವಳು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಸಪೋರ್ಟ್ ಮಾಡಿ. ಮೌನ ಬಿಡದೆ ಕಾಡೋ ಗಾನ.